ಆಸ್ಪತ್ರೆಯಲ್ಲಿ ರಾಯ್ ಪೋಸ್ಟ್ ಮಾರ್ಟಮ್ ನಡೆಯಲಿದೆ. ಮರಣೋತ್ತರ ಪರೀಕ್ಷೆಯ ಬಳಿಕ ಮೃತದೇಹವನ್ನ ಹಸ್ತಾಂತರ ಮಾಡಲಾಗುತ್ತೆ. ಬೆಂಗಳೂರಿನ ಕಾಸಾ ಗ್ರ್ಯಾಂಡ್ನಲ್ಲಿ ಅಂತ್ಯಕ್ರಿಯೆ ಸಾಧ್ಯತೆ ಇದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಸಿಜೆ ರಾಯ್ ಅವರ ಪೋಸ್ಟ್ ಮಾರ್ಟಮ್ ನಡೆಯುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೋಸ್ಟ್ ಮಾರ್ಟಮ್ ಆರಂಭವಾಗುತ್ತೆ. ಮರಣೋತ್ತರ ಪರೀಕ್ಷೆಯ ಬಳಿಕ ಮೃತದೇಹವನ್ನ ಹಸ್ತಾಂತರ ಮಾಡಲಾಗುತ್ತೆ. ಬೆಂಗಳೂರಿನ ಕಾಸಾ ಗ್ರ್ಯಾಂಡ್ನಲ್ಲಿ ಅಂತ್ಯಕ್ರಿಯೆ ಸಾಧ್ಯತೆ ಇದೆ. ಬನ್ನೇರುಘಟ್ಟದ ಕಾಸಾ ಗ್ರ್ಯಾಂಡ್ನಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ ನಡೀತಾ ಇದೆ ಎನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ. ಕೋರಮಂಗಲದ ವೈಟ್ ಹೌಸ್ನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಕುಟುಂಬಸ್ಥರು, ಗಣ್ಯರು ಹಾಗೂ ಸಾರ್ವಜನಿಕರಿಗೆ ದರ್ಶನದ ವ್ಯವಸ್ಥೆ ಇರುತ್ತೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಸಿಜೆ ರಾಯ್ ಅವರ ಪೋಸ್ಟ್ ಮಾರ್ಟಮ್ ನಡೆಯುತ್ತೆ. ಮರಣೋತ್ತರ ಪರೀಕ್ಷೆಯ ಬಳಿಕ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡ್ತಾರೆ. ಬೆಂಗಳೂರಿನ ಕಾಸಾ ಗ್ರ್ಯಾಂಡ್ನಲ್ಲಿ ಅಂತ್ಯಕ್ರಿಯೆ ಸಾಧ್ಯತೆ ಇರುವಂಥದ್ದು. ಬನ್ನೇರುಘಟ್ಟದ ಕಾಸಾ ಗ್ರ್ಯಾಂಡ್ನಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಗಳು ನಡೀತಾ ಇದೆ ಇರುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಕೋರಮಂಗಲದ ವೈಟ್ ಹೌಸ್ನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಕುಟುಂಬಸ್ಥರು, ಗಣ್ಯರು ಹಾಗೂ ಸಾರ್ವಜನಿಕರಿಗೆ ದರ್ಶನದ ವ್ಯವಸ್ಥೆ ಇರುತ್ತೆ. ಅಂತಿಮ ದರ್ಶನಕ್ಕಾಗಿ ಕೋರಮಂಗಲದ ವೈಟ್ ಹೌಸ್ನಲ್ಲಿ ಇರಿಸ್ತಾರೆ ಕುಟುಂಬಸ್ಥರು. ವೈಟ್ ಗೋಲ್ಡ್ ಸಂಸ್ಥೆಯ ಮಾಲೀಕರಾಗಿರುವ ಅವರ ಸಹೋದರ ಬಾಬು ಒಡೆತನದ ಈ ವೈಟ್ ಹೌಸ್ನಲ್ಲಿ ಕುಟುಂಬಸ್ಥರು, ಗಣ್ಯರು ಹಾಗೂ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಅವಕಾಶ ಇರುತ್ತೆ. ಡಾಕ್ಟರ್ ಸಿಜೆ ರಾಯ್ ಅವರ ಅಂತ್ಯಕ್ರಿಯೆ ಇವತ್ತು ಸಂಜೆ ಅಥವಾ ನಾಳೆ ಬನ್ನೇರುಘಟ್ಟದ ಕಾಸಾ ಗ್ರ್ಯಾಂಡ್ನಲ್ಲಿ ನಡೆಯುವಂತಹ ಸಾಧ್ಯತೆ ಇದೆ. ಅಂತ್ಯಕ್ರಿಯೆಯಲ್ಲಿ ಉದ್ಯಮಿಗಳು, ಸಿನಿಮಾ ತಾರೆಯರು ಮತ್ತು ರಾಜಕಾರಣಿಗಳು ಭಾಗವಹಿಸುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಹೀಗಾಗಿ ಅಂದರೆ ನಾಳೆ ಕಾಸಾ ಗ್ರ್ಯಾಂಡ್ನಲ್ಲಿ ಇವತ್ತು ಸಂಜೆ ಅಥವಾ ನಾಳೆ ನಡೆಯುವಂತಹ ಸಾಧ್ಯತೆ ಇದೆ. ಇನ್ನೂ ಕೂಡ ಕನ್ಫರ್ಮೇಷನ್ ಸಿಕ್ಕಿಲ್ಲ. ಈಗಾಗಲೇ ದುಬೈನಿಂದ ಸಿಜೆ ರಾಯ್ ಅವರ ಪತ್ನಿ ಹಾಗೂ ಪುತ್ರ ಬಂದಿದ್ದಾರೆ. ಮೃತದೇಹವನ್ನು ಕಂಡು ಕಣ್ಣೀರು ಹಾಕಿದ್ರು. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೌರಿಂಗ್ ಹಾಸ್ಪಿಟಲ್ನಲ್ಲಿ ಪೋಸ್ಟ್ ಮಾರ್ಟಮ್ ಕೂಡ ಆರಂಭವಾಗುತ್ತೆ. ಮರಣೋತ್ತರ ಪರೀಕ್ಷೆಯ ಬಳಿಕ ಮೃತದೇಹವನ್ನು ಹಸ್ತಾಂತರಿಸಲಾಗುತ್ತೆ. ಬೆಂಗಳೂರಿನ ಕಾಸಾ ಗ್ರ್ಯಾಂಡ್ನಲ್ಲಿ ಅಂತ್ಯಕ್ರಿಯೆ ನಡೆಯುವಂತಹ ಸಾಧ್ಯತೆ ಇದೆ. ಕೋರಮಂಗಲದ ವೈಟ್ ಹೌಸ್ನಲ್ಲಿ ಅಂತಿಮ ದರ್ಶನಕ್ಕೆ ಸಕಲ ವ್ಯವಸ್ಥೆಗಳನ್ನು ಮಾಡಲಾಗ್ತಾ ಇದೆ. ಕುಟುಂಬಸ್ಥರು, ಗಣ್ಯರು ಹಾಗೂ ಸಾರ್ವಜನಿಕರಿಗೆ ದರ್ಶನದ ವ್ಯವಸ್ಥೆ ಇರುತ್ತೆ. ಬೆಂಗಳೂರಿನಲ್ಲಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಈ ಬಗ್ಗೆ ದೂರನ್ನ ನೀಡಿದ್ದಾರೆ ಕಾನ್ಫಿಡೆಂಟ್ ಗ್ರೂಪ್ನ ಡೈರೆಕ್ಟರ್. ಬೆಂಗಳೂರಿನ ನಾರಾಯಣ ಆಸ್ಪತ್ರೆಯಲ್ಲಿ ಸಾವಿನ ಬಗ್ಗೆ ದೂರನ್ನ ನೀಡಲಾಗಿದೆ. ದೂರಿನಲ್ಲಿ ಸಾವಿನ ಬಗ್ಗೆ ತನಿಖೆ ಮಾಡುವಂತೆ ಉಲ್ಲೇಖಿಸಲಾಗಿದೆ. ಅಶೋಕನಗರ ಪೊಲೀಸರು ಕೂಡ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ ನಿಜಕ್ಕೂ ದೊಡ್ಡ ಉದ್ಯಮಿ, ಸಾವಿರಾರು ಕೋಟಿಯ ಒಡೆಯ ಈ ರೀತಿ ದುರಂತ ಅಂತ್ಯವನ್ನು ಕಂಡಿದ್ದಾರೆ. ಈ ಬಗ್ಗೆ ದೂರನ್ನ ನೀಡಿದ್ದಾರೆ ಕಾನ್ಫಿಡೆಂಟ್ ಗ್ರೂಪ್ನ ಡೈರೆಕ್ಟರ್. ಬೆಂಗಳೂರಿನ ನಾರಾಯಣ ಆಸ್ಪತ್ರೆಯಲ್ಲಿ ಸಾವಿನ ಬಗ್ಗೆ ದೂರನ್ನ ನೀಡಿದ್ದಾರೆ. ದೂರಿನಲ್ಲಿ ಸಾವಿನ ಬಗ್ಗೆ ತನಿಖೆ ಮಾಡುವಂತೆ, ಅಂದರೆ ಕಂಪ್ಲೀಟ್ ಆಗಿ ನೀವು ತನಿಖೆ ಮಾಡಬೇಕು ಅನ್ನೋದಾಗಿ ಉಲ್ಲೇಖಿಸಲಾಗಿದೆ. ಅಶೋಕನಗರ ಪೊಲೀಸರಿಂದ ಎಫ್ಐಆರ್ ಕೂಡ ದಾಖಲಿಸಲಾಗಿದೆ. ಇನ್ನು ದೂರಿನಲ್ಲಿ ಏನೆಲ್ಲ ಉಲ್ಲೇಖವಾಗಿದೆ ಅಂತ ನೋಡ್ತಾ ಹೋಗೋದಾದ್ರೆ, ಮಧ್ಯಾಹ್ನ ಲ್ಯಾಂಗ್ಫೋರ್ಡ್ ರಸ್ತೆಯ ಕಚೇರಿಗೆ ಬಂದವರೇ ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಬರ್ತಾನೆ ಗಾಬರಿಯಿಂದ ಬರ್ತಾ ಇದ್ರು. ಬಂದವರು ಕೆಳಗಡೆ ಕಾರ್ನಲ್ಲಿ ಇಳಿದು ಮೇಲೆ ನಡ್ಕೊಂಡು ಬಂದಿದ ತಕ್ಷಣ ಗನ್ಮ್ಯಾನ್ನ ಹೊರಗಡೆ ಇರೋಕೆ ಹೇಳಿದ್ದಾರೆ. ಜೊತೆಗೆ ಯಾರನ್ನೂ ಕೂಡ ಹೊರಗಡೆ ಬಿಡಬೇಡ ಅಂತ ಹೇಳಿ ಹೋದವರೇ ತಮ್ಮ ಕೊಠಡಿಗೆ ಹೋಗಿ ಲಾಕ್ ಮಾಡ್ಕೊಂಡಿದ್ದಾರೆ. 15 ನಿಮಿಷದ ಬಳಿಕ ಒಂದು ಶಬ್ದ ಬಂತಲ್ಲ ಅಂತ ಹೋಗಿ ನೋಡಿದಾಗ ರಕ್ತದ ಮಡುವಿನಲ್ಲಿ ಬಿದ್ದಿದ್ರು. ಕೂಡಲೇ ಅವರನ್ನ ಆಸ್ಪತ್ರೆಗೆ ದಾಖಲಿಸಿದ್ವಿ, ಆದರೂ ಕೂಡ ಪ್ರಯೋಜನ ಆಗಲಿಲ್ಲ. ಶೂಟ್ ಮಾಡಿಕೊಂಡು ಸಾವನ್ನಪ್ಪಿದ್ದಾರೆ. ಆತ್ಮಹತ್ಯೆಗೆ ಕಾರಣ ಏನು ಅಂತ ತನಿಖೆ ಮಾಡಬೇಕು ಅಂತ ಒಂದು ದೂರನ್ನು ಕೂಡ ದಾಖಲಿಸಿದ್ದಾರೆ. ಸದ್ಯ ದೂರು ದಾಖಲಿಸಿ ಎಫ್ಐಆರ್ ದಾಖಲಿಸೋದಕ್ಕೆ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಅಂದರೆ ಇವರು ಕಾನ್ಫಿಡೆಂಟ್ ಗ್ರೂಪ್ನ ಡೈರೆಕ್ಟರ್. ಇವರು ಕೆಲವೊಂದಿಷ್ಟು ಅಂಶಗಳನ್ನು ಉಲ್ಲೇಖಿಸಿದ್ದಾರೆ. ನಿನ್ನೆ ಮಧ್ಯಾಹ್ನ ಲ್ಯಾಂಗ್ಫೋರ್ಡ್ ರಸ್ತೆಯ ಕಚೇರಿಗೆ ಅವರು ಬರ್ತಾನೆ ತುಂಬ ಗಾಬರಿಯಿಂದ, ಸ್ಟ್ರೆಸ್ಸಿಂದ, ಟೆನ್ಷನ್ನಿಂದ ಬರ್ತಾ ಇದ್ರು. ತಕ್ಷಣ ಕಾರಿಂದ ಕೆಳಗಡೆ ಇಳಿದು ನಡ್ಕೊಂಡು ಹೋಗ್ತಾರೆ. ಹಾಗೆ ಗನ್ಮ್ಯಾನ್ನ ಹೊರಗಡೆ ಇರೋಕೆ ಹೇಳ್ತಾರೆ. ಯಾರನ್ನೂ ಕೂಡ ಒಳಗೆ ಬಿಡಬೇಡ ಅಂತ ಕೂಡ ಹೇಳಿ ಅವರು ಹೋಗಿದ ತಕ್ಷಣ ಅವ್ರ ರೂಮ್ ಏನಿರುತ್ತೆ ಹೋಗಿ ಲಾಕ್ ಮಾಡ್ಕೊಳ್ತಾರೆ ಆಫೀಸ್ನಲ್ಲಿ. 15 ನಿಮಿಷದ ಬಳಿಕ ಒಂದು ಜೋರಾದಂತಹ ಶಬ್ದ ಕೇಳಿಬರುತ್ತೆ. ಏನಿದು ಶಬ್ದ ಅಂತ ಹೋಗಿ ನೋಡಿದಾಗ ಅವರು ರಕ್ತದ ಮಡುವಿನಲ್ಲಿ ಬಿದ್ದಿದ್ರು. ಕೂಡಲೇ ನಾವು ಕೂಡ ಅವ್ರನ್ನ ಆಸ್ಪತ್ರೆಗೆ ದಾಖಲಿಸಿದ್ವಿ, ಆದರೆ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ಶೂಟ್ ಮಾಡಿಕೊಂಡು ಸಾವನ್ನಪ್ಪಿದ್ದಾರೆ. ಆದರೆ ಈ ಒಂದು ಆತ್ಮಹತ್ಯೆಗೆ ಕಾರಣ ಏನು ಅಂತ ತನಿಖೆ ಮಾಡಬೇಕು ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಸದ್ಯ ದೂರನ್ನು ದಾಖಲಿಸಲಾಗಿದೆ. ಎಫ್ಐಆರ್ ದಾಖಲಿಸೋದಕ್ಕೆ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಸ್ವಯಂ ಗುಂಡು ಹಾರಿಸಿಕೊಂಡು ಸಿಜೆ ರಾಯ್ ಸಾವನ್ನಪ್ಪಿದ್ದಾರೆ. ರಾಯ್ ಹಾರಿಸಿಕೊಂಡ ಗುಂಡು ಎದೆ ಸೀಳಿ ಬೆನ್ನಿನಲ್ಲಿ ಲಾಕ್ ಆಗಿತ್ತು. ಪ್ರಾಥಮಿಕ ತನಿಖೆ ಹಾಗೂ ಘಟನಾ ಸ್ಥಳದ ಕೂಲಂಕುಷ ಪರಿಶೀಲನೆಯನ್ನ ಮಾಡಲಾಗಿದೆ.
ರಾಯ್ ಹಾರಿಸಿಕೊಂಡ ಗುಂಡೇನಿದೆ ಅದು ಅವರ ಎದೆಯನ್ನ ಸೀಳಿ ಹಿಂದೆ ಬೆನ್ನಿನಲ್ಲಿ ಲಾಕ್ ಆಗಿರುತ್ತೆ. ತಮ್ಮ ಬಲಗೈಯಿಂದ ಎದೆಗೆ ಗುಂಡನ್ನ ಹಾರಿಸಿಕೊಂಡಿದ್ದಾರೆ. ಗುಂಡು ಎದೆಯ ಎಡಭಾಗದ ಮೂಲಕ ದೇಹಕ್ಕೆ ಎಂಟ್ರಿ ಆಗುತ್ತೆ. ರಾಯ್ ಬೆನ್ನಿನ ಭಾಗದಲ್ಲಿ ಗುಂಡು ಸಿಲುಕಿ ಹಾಕೊಂಡಿರುತ್ತೆ. ಒಂದು ಸುತ್ತು ಗುಂಡು ಹಾರಿಸಿಕೊಂಡು ಇವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹೆಚ್ಚಿನ ವಿಧಿವಿಜ್ಞಾನ ಪರೀಕ್ಷೆಗಾಗಿ FSLಗೂ ಕೂಡ ಕಳುಹಿಸಲಾಗಿದೆ. ಸ್ವಯಂ ಗುಂಡು ಹಾರಿಸಿಕೊಂಡು ದೊಡ್ಡ ಉದ್ಯಮಿ CJ ರಾಯ್ ಸಾವನ್ನಪ್ಪಿದ್ದಾರೆ. ರಾಯ್ ಹಾರಿಸಿಕೊಂಡ ಗುಂಡು ಎದೆ ಸೀಳಿ ಬೆನ್ನಿನಲ್ಲಿ ಲಾಕ್ ಆಗಿರುತ್ತೆ. ಪ್ರಾಥಮಿಕ ತನಿಖೆ ಹಾಗೂ ಘಟನಾ ಸ್ಥಳದ ಕೂಲಂಕುಷ ಪರಿಶೀಲನೆ ಕೂಡ ನಡೀತಾ ಇದೆ. ತಮ್ಮ ಬಲಗೈಯಿಂದ ಎದೆಗೆ ಗುಂಡನ್ನ ಹಾರಿಸಿಕೊಂಡಿದ್ದಾರೆ. ಗುಂಡು ಎದೆಯ ಎಡಭಾಗದ ಮೂಲಕ ದೇಹವನ್ನ ಪ್ರವೇಶಿಸಿದೆ. ರಾಯ್ ಬೆನ್ನಿನ ಭಾಗದಲ್ಲಿ ಗುಂಡು ಸಿಲುಕಿ ಹಾಕೊಂಡಿದೆ. ಒಂದು ಸುತ್ತು ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇನ್ನು ಹೆಚ್ಚಿನ ವಿಧಿವಿಜ್ಞಾನ ಪರೀಕ್ಷೆಗಾಗಿ FSLಗೂ ಕೂಡ ಕಳುಹಿಸಲಾಗಿದೆ. ಗನ್ ಎದೆಯ ಮೇಲಿಟ್ಕೊಂಡು ಅತ್ಯಂತ ಸಮೀಪದಿಂದ ಗುಂಡನ್ನ ಹಾರಿಸಿಕೊಂಡಿರೋದು ಕೂಡ ಪತ್ತೆಯಾಗ್ತಾ ಇದೆ. ಎದೆಯ ಮೇಲ್ಭಾಗದ ಮಾಂಸಖಂಡಗಳು ಚದುರಿಲ್ಲ. ಯಾಕಂದ್ರೆ ತುಂಬಾ ದೂರದಿಂದ ಇಟ್ಕೊಂಡು ಹಾರಿಸ್ಕೊಂಡಿದ್ರೆ ಮೇಲ್ಭಾಗದಲ್ಲಿ ಮಾಂಸಖಂಡಗಳು ಒಂದು ಸ್ವಲ್ಪ ಅಲ್ಲಾಡಿರ್ತಿತ್ತು ಅಥವಾ ಚದುರಿರ್ತಿತ್ತು. ಆದರೆ ಇವರು ತುಂಬಾ ಹತ್ತಿರದಲ್ಲಿ ಇಟ್ಕೊಂಡು ಎದೆಯ ಮೇಲಿಟ್ಕೊಂಡು ಅತ್ಯಂತ ಸಮೀಪದಿಂದ ಗುಂಡನ್ನು ಹಾರಿಸ್ಕೊಂಡಿದ್ದಾರೆ. ಹೀಗಾಗಿ ಎದೆಯ ಮೇಲ್ಭಾಗದ ಮಾಂಸಖಂಡಗಳು ಚದುರಿಲ್ಲ. ಬದಲಾಗಿ ಗುಂಡು ನೇರವಾಗಿ ದೇಹದೊಳಗೆ ಆಳವಾಗಿ ಇಳಿದಿದೆ. ಈ ವೇಳೆ ಎದೆಯೊಳಗೆ ಹೊಕ್ಕಿ ಗುಂಡು ಬೆನ್ನಿನಲ್ಲಿ ಸಿಲುಕಿಕೊಂಡಿದೆ. ಡಾಕ್ಟರ್ CJ ರಾಯ್ ಆತ್ಮಹತ್ಯೆಗೆ ಬಳಸಿದ NP ಬೋರ್ .25 ಪಿಸ್ತೂಲ್ ಪರವಾನಗಿ ಪಡೆದ ಪಿಸ್ತೂಲ್, ಒಂದು ಲೈಸೆನ್ಸ್ ಇರುವಂತಹ ಪಿಸ್ತೂಲ್ ಅನ್ನೋದು ಖಚಿತವಾಗಿದೆ. ಪ್ರಸ್ತುತ ಪಿಸ್ತೂಲ್ ಅನ್ನು ವಶಪಡಿಸಿಕೊಳ್ಳಲಾಗಿದೆ. ಹೆಚ್ಚಿನ ವಿಧಿವಿಜ್ಞಾನ ಪರೀಕ್ಷೆಗಾಗಿ ಅಂದರೆ FSLಗೆ ಇದನ್ನು ಕಳುಹಿಸಲಾಗಿದೆ. ಸೊ ಈ ರೀತಿ ಒಂದು ದುರಂತ ಅಂತ್ಯವನ್ನು ಕಂಡಿದ್ರು. ಈ ಹಿಂದೆ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಸ್ ಕೂಡ ಮಾಡಿರ್ತಾರೆ CJ ರಾಯ್ ಅವರು. ಅದನ್ನು ನಾವು ನೋಡ್ತಾ ಹೋಗೋದಾದರೆ ಅವರು ಈ ಹಿಂದೆ ಹೇಳಿರ್ತಾರೆ, ನನಗೆ ಸಾವು ಅಂದರೆ ಭಯ ಇಲ್ಲ, ನಾನು ಹೆದರ್ಕೊಂಡು ಸಾಯಬಾರ್ದು, ತುಂಬ ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ಸಾಯಬೇಕು. ಅಕಸ್ಮಾತ್ ನಾನೇನಾದರೂ ವಿಮಾನದಲ್ಲಿ ಹೋಗ್ತಾ ಇದ್ದಾಗ ವಿಮಾನ ದುರಂತ ಆಗಿ ನಾನು ಸಾಯ್ತೀನಿ ಅನ್ನೋದು ನನಗೆ ಗೊತ್ತಾದರೆ ನಾನಾಗ ವಿಮಾನದಲ್ಲಿ ಡಾನ್ಸ್ ಮಾಡ್ತೀನಿ ಅಂತ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾಕಂದರೆ ಅಷ್ಟು ನಾನು ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ನನ್ನ ಕೊನೆಯ ಕ್ಷಣಗಳನ್ನು ನಾನು ಖುಷಿಯಿಂದ ನಾನು ಅನುಭವಿಸಬೇಕು ಅನ್ನೋದಾಗಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇದೀಗ ಗುಂಡನ್ನು ಹಾರಿಸ್ಕೊಂಡು, ಅದು ಕೂಡ ಎದೆಗೆ ಅತ್ಯಂತ ಸಮೀಪದಲ್ಲಿ ಪಿಸ್ತೂಲನ್ನು ಹಿಡ್ಕೊಂಡು ಗುಂಡನ್ನು ಹಾರಿಸ್ಕೊಂಡು ಸಾವನ್ನಪ್ಪಿದ್ದಾರೆ. ಇದು ನಿಜಕ್ಕೂ ಒಂದು ದೊಡ್ಡ ದುರಂತ. ಹಾಗೆ ಇತ್ತೀಚೆಗಷ್ಟೇ ಒಂದು ಯಾವಾಗ KGF ರಿಲೀಸ್ ಆಗುತ್ತೆ, KGF ರಿಲೀಸ್ ಆದಾಗ ಒಂದು ಡೈಲಾಗ್ ಕೂಡ ಹೇಳ್ತಾರೆ, ಅದು ಕೂಡ ಸಾಕಷ್ಟು ಫೇಮಸ್ ಆಗಿತ್ತು. KGFನ ರಾಕಿ ಬಾಯ್ ಅದು ರೀಲು, ಬಟ್ CJ ರಾಯ್ ಇದು ರಿಯಲ್ ಅಂತ ಒಂದು ಸ್ಟೇಟ್ಮೆಂಟ್ ಕೂಡ ಮಾಡಿರ್ತಾರೆ. ಅದು ಸಾಕಷ್ಟು ವೈರಲ್ ಆದಂತಹ ಸ್ಟೇಟ್ಮೆಂಟ್. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿದ್ರು. ಯಾವುದೇ ಒಂದು ಹೊಸ ಊರಿಗೆ ಹೋದರು ಅಥವಾ ದುಬೈಗೆ ಹೋದಾಗ ಆಗಿರ್ಬೋದು, ಅಲ್ಲಿ ಯಾವುದೋ ಒಂದು ಹೋಟೆಲ್ಗೆ ಹೋದಾಗ ಅಥವಾ ಕೇರಳದಲ್ಲಿ ಯಾವುದೋ ಒಂದು ಹೆರಿಟೇಜ್ ವಿಲ್ಲಾಗೆ ಹೋದಾಗ ಅಲ್ಲಿ ಒಂದು ವ್ಲಾಗ್ಗಳನ್ನು ಮಾಡ್ತಾಯಿದ್ರು. ಅಂದರೆ ಇದು ಇಷ್ಟು ವರ್ಷ ಹಳೆಯ ವಿಲ್ಲಾ, ಇಲ್ಲಿ ಈ ಥರ ಇದೆ, ಈ ಥರ ಎಲ್ಲ ಕೆತ್ತನೆಗಳಿದೆ ಅನ್ನೋದಾಗಿ ಒಂದು ವ್ಲಾಗ್ ಮಾಡ್ತಾಯಿದ್ರು. ಹಾಗೆ ದುಬೈನಲ್ಲಿ ಏನಾದರೂ ಒಂದು ವಿಶೇಷವಾದ ವಸ್ತು ಸಿಕ್ಕಿದ್ರೆ, ಫಾರ್ ಎಕ್ಸಾಂಪಲ್ ಒಂದು ಇತ್ತೀಚಿನ ವಿಡಿಯೋದಲ್ಲಿ ಅವರಿಗೆ ಚಿಲ್ಲಿ ಥರ ಕಾಣಿಸುವಂಥ, ಮೆಣಸಿನಕಾಯಿ ಥರ ಕಾಣಿಸುವಂಥ ಒಂದು ಟೊಮ್ಯಾಟೊ ಗಿಡ ಇರುತ್ತೆ ದುಬೈನಲ್ಲಿ. ಅದನ್ನು ಕೂಡ ಅವರು ವ್ಲಾಗ್ ಮಾಡಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರ್ತಾರೆ. ಅಂದರೆ ಇದು ನೋಡೋದಕ್ಕೆ ಮೆಣಸಿನಕಾಯಿ ಥರ ಇದೆ, ಬಟ್ ಇದು ಓಪನ್ ಮಾಡಿ ನೋಡಿದ್ರೆ ಇದು ಟೊಮ್ಯಾಟೊ ಅಂತ. ಹೀಗೆ ಕೇವಲ ಉದ್ಯಮ ರಂಗದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಫೀಲ್ಡ್ನಲ್ಲೂ ಕೂಡ ಸಾಕಷ್ಟು ಆಸಕ್ತಿ ಇರುತ್ತೆ. 2 ಮಲಯಾಳಂ ಚಿತ್ರಗಳನ್ನು ಕೂಡ ಇವರು ನಿರ್ಮಿಸಿದ್ದಾರೆ. ಹಾಗೆ ಇತ್ತೀಚೆಗೆ ಬರುವಂತಹ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್, ಇದರಲ್ಲೂ ಕೂಡ ಇವರ ಸ್ಪಾನ್ಸರ್ಶಿಪ್ ಇರುವಂಥದ್ದು. ಅಂದರೆ ಗೆದ್ದವರಿಗೆ 50 ಲಕ್ಷ ಅಮೌಂಟ್ ಈ ಹಿಂದೆ ನಾವು ನೀಡಿರೋದನ್ನ ನೋಡಿದ್ದೀವಿ. ಇವರು ಕೂಡ ಸ್ಟೇಜ್ ಮೇಲೆ ಬಂದು ಸುದೀಪ್ ಸರ್ ಜೊತೆ ಮಾತಾಡಿಕೊಂಡು ಆ ಒಂದು ಚೆಕ್ನ ವಿತರಿಸಿದ್ರು. ಹನುಮಂತಾಗೂ ಒಂದು ಫ್ಲ್ಯಾಟ್ನ ಕೂಡ ಕೊಟ್ಟಿದ್ರು. ಹೀಗೆ ಸಾಕಷ್ಟು ಹೆಸರನ್ನು ಮಾಡಿರುವಂತಹ ವ್ಯಕ್ತಿ. ಸೋಷಿಯಲ್ ಮೀಡಿಯಾದಲ್ಲಿ ಯುವಕರಿಗೆ ಸ್ಫೂರ್ತಿಯಾಗಿದ್ರು. ಅಂದರೆ ಯಾವ ರೀತಿ ಬಿಸ್ನೆಸ್ ಮಾಡಬೇಕು, ಅಕಸ್ಮಾತ್ ಬಿಸ್ನೆಸ್ ಅಂದಮೇಲೆ ಏಳು ಬೀಳುಗಳು ಇರುತ್ತೆ, ಆ ಚಾಲೆಂಜಸ್ಗಳನ್ನೆಲ್ಲ ಹೇಗೆ ಫೇಸ್ ಮಾಡಬೇಕು. ಈಗಿನ ಯುವಕರು ಅಕಸ್ಮಾತ್ ಏನಾದರೂ ಒಂದು ಸಲ ಬಿಸ್ನೆಸ್ ಫ್ಲಾಪ್ ಆದರೆ ಅಥವಾ ಸ್ವಲ್ಪ ಲಾಸ್ ಆದರೆ ಖಿನ್ನತೆಗೆ ಹೋಗ್ಬಿಡ್ತಾರೆ. ಅಂಥವರಿಗೆ ಯಾವ ರೀತಿ ಮೋಟಿವೇಶನ್ ನೀಡಬೇಕು ಅನ್ನೋದು ಗೊತ್ತಿತ್ತು ಈ ಉದ್ಯಮಿಗೆ. ಹೀಗಾಗಿ ಅಂಥ ಮೋಟಿವೇಶ್ನಲ್ ವಿಡಿಯೋಗಳನ್ನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಿದ್ರು. ಸಾಕಷ್ಟು ಯುವಕರಿಗೆ ಸ್ಫೂರ್ತಿಯಾಗಿದ್ರು. ಆದರೆ ಕಾನ್ಫಿಡೆಂಟ್ ಗ್ರೂಪ್ನ ಮಾಲೀಕನಿಗೆ ಕಾನ್ಫಿಡೆನ್ಸೇ ಇಲ್ಲದೆ ಆಗೋಯ್ತಾ? ಬೇರೆಯವ್ರಿಗೆಲ್ಲ ಮೋಟಿವೇಶನ್ ಮಾಡ್ತಾಯಿದ್ರು, ಆದರೆ ಇವ್ರು ಯಾಕೆ ಇಂಥ ಒಂದು ಹೆಜ್ಜೆಯನ್ನು ಇಟ್ಟರು ಅನ್ನೋದು ಸದ್ಯದ ಪ್ರಶ್ನೆ. ಹೀಗಾಗಿ ಎಲ್ಲ ಆಯಾಮದಲ್ಲೂ ತನಿಖೆ ಆಗಬೇಕು ಅಂತ ದೂರುಗಳನ್ನು ನೀಡಲಾಗಿದೆ. ಅಂದರೆ ಕಾನ್ಫಿಡೆಂಟ್ ಗ್ರೂಪ್ನ ಡೈರೆಕ್ಟರ್ ಒಂದು ದೂರನ್ನು ಕೂಡ ನೀಡಿದ್ದಾರೆ.